ಇನ್ನು ಮತ್ತೊಂದು ಕಡೆಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ನಿರ್ಮಾಣ ಕೇಸ್ ಏನಿತ್ತು, ಜೊತೆಗೆ ಅದರ ತೆರವು ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಅವರೆಲ್ಲರೂ ಕೂಡ ಬಂದು ನೆಲೆಸೋದಕ್ಕೆ ನೆಲೆ ಮಾಡಿಕೊಟ್ಟಂಥ 4 ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇಂಜಿನಿಯರ್ ಸಂತೋಷ್ ಕುಮಾರ್ ಕಡಾಡಿ ಅವರು ಕೊಟ್ಟಂತಹ ದೂರಿನ ಅನ್ವಯ ಹಿರಿಯ ಅಧಿಕಾರಿಗಳಿಂದ 4 ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. A1 ವಿಜಯ್ ಹಾಗೂ A2 ವಸೀಮುಲ್ಲಾ ಬೇಗ್ ಇವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಿರಿಯ ಅಧಿಕಾರಿಗಳಿಂದಲೇ 2 ದಿನಗಳಿಂದ ಈ ಆರೋಪಿಗಳ ವಿಚಾರಣೆ ನಡೆಸಲಾಗ್ತಾ ಇರೋದು. ಈಗ ಸದ್ಯಕ್ಕೆ ಇಬ್ಬರನ್ನು ಕೂಡ ಬಂಧಿಸಿ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಅಕ್ರಮ ನಿವಾಸಿಗಳು ಕೋಗಿಲು ಲೇಔಟ್ನಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಕಾರಣೀಭೂತರಾದಂಥ 4 ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ಜಾಗವನ್ನು ಅವ್ರದೇ ಜಾಗ ಅನ್ನೋ ರೇಂಜ್ಗೆ 50,000 1 ಲಕ್ಷ ರೂಪಾಯಿಯನ್ನು ಪಡ್ಕೊಂಡು ಜನರಿಗೆ ಮಾರಿ ಅಲ್ಲಿ ಅವರು ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇವರು ಅನುವು ಮಾಡಿಕೊಟ್ಟಿದ್ರು. ಆದರೆ ಫೈನಲಿ ಗೊತ್ತಾಗಿದ್ದು ಅದು ಸರ್ಕಾರಿ ಜಮೀನು, ಜೊತೆಗೆ ಘನತ್ಯಾಜ್ಯ ವಿಭಾಗಕ್ಕೆ ಸೇರಿದಂಥ ಒಂದು ಜಮೀನದು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕಸವನ್ನು ಹಾಕಲಿಕ್ಕೆ ಸರ್ಕಾರ ಗುರುತು ಮಾಡಿದಂಥ ಜಮೀನು. 2023ರಲ್ಲಿ ಅಲ್ಲಿ ಯಾವುದೇ ಮನೆ ಇಲ್ಲ, 2025ರಲ್ಲಿ ಕ್ವಾರಿನೇ ಇಲ್ಲ. ಅಲ್ಲಿ ಎಲ್ಲವನ್ನ ಕಬ್ಜಾ ಮಾಡಿಕೊಂಡು ಈಗ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಈ 4 ಕಾರಣೀಭೂತರಾಗಿದ್ದರು. ಈಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್. ಅಂಕಿತಾ, ಈಗ ಏನೊಂದು ಅಂಶವನ್ನು ಉಲ್ಲೇಖ ಮಾಡಲಾಗಿದೆ ಒಂದು ಎಫ್ಐಆರ್ನಲ್ಲಿ ಅಂತ? ರಾಹುಲ್, ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ನಿರ್ಮಿಸಿ ಮಾರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಂಜಿನಿಯರ್ ಸಂತೋಷ್ ಕುಮಾರ್ ಕೊಟ್ಟಿರುವಂತಹ ದೂರಿನ ಅನ್ವಯ 4 ಜನರ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವಂತಹ ವಿಜಯ್ ಹಾಗೆ A2 ಆರೋಪಿಯಾಗಿರುವಂತಹ ವಸೀಮುಲ್ಲಾನನ್ನ ಬಂಧಿಸಿ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒತ್ತುವರಿಯಾದಂತಹ ಜಾಗ ಏನಿದೆ ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಇವರು ಸಹಕಾರ ನೀಡಿದ್ದಾರೆ ಅನ್ನೋ ಆರೋಪ ಇವರ ಮೇಲೆ ಇರುವಂತದ್ದು. ಹಾಗಾಗಿ ಖುದ್ದಾಗಿ 2 ದಿನದಿಂದ ಹಿರಿಯ ಅಧಿಕಾರಿಗಳೇ ಇವರ ಬಳಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ನ್ಯಾಯಾಲಯಕ್ಕೆ ಅವರನ್ನ ಪ್ರೊಡ್ಯೂಸ್ ಮಾಡಿ ಈಗಾಗಲೇ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಲಾಗಿದೆ. ಅಂದ್ರೆ ಯಾವ ರೀತಿಯಾಗಿ ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬೆಂಗಳೂರು ಪೂರ್ವ ವಲಯದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ರಮೇಶ್ ಬಾನೋತ್ ಅವರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಅಧಿಕೃತವಾಗಿ ನಾವು ಈ ಕೇಸ್ಗೆ ಸಂಬಂಧಪಟ್ಟಂತೆ 2 ಆರೋಪಿಗಳನ್ನ ಬಂಧಿಸಿದ್ದೀವಿ. ಅಂದ್ರೆ ಅಕ್ರಮವಾಗಿ ಮನೆ ಏನ್ ಕಟ್ಟಿಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು, ಅದನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ. ಅಂದ್ರೆ ಕಳೆದ 20ನೇ ತಾರೀಕು ತೆರವುಗೊಳಿಸಲಾಗಿದೆ. ಆ ಸಂಬಂಧ ಪರಿಶೀಲನೆ ವೇಳೆ ಅಂದ್ರೆ ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಮನೆ ನಿರ್ಮಾಣ ಮಾಡಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಯಾವ ದಾಖಲೆಗಳನ್ನ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಒಬ್ಬರಿಂದ ಎಷ್ಟೆಷ್ಟು ಹಣವನ್ನ ತೆಗೆದುಕೊಂಡಿದ್ದಾರೆ, ಜೊತೆಗೆ ಆ ಹಣವನ್ನ ಏನ್ ಮಾಡಿದ್ದಾರೆ, ಯಾವ ದಾಖಲೆಗಳನ್ನ ಫೋರ್ಜರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನ ಅವ್ರು ಹೇಳಿರುವಂತದ್ದು. ಜೊತೆಗೆ ಯಾರು ಮನೆಯನ್ನ ಪಡ್ಕೊಂಡಿದ್ರು ಅವರ ಬಳಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.